ಇವತ್ತು ಡಿಫ್ರೆಂಟ್ ಆಗಿ ತೆಂಗಿನ ಚಿಪ್ಪಿನಲ್ಲಿ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಾಫ್ಟ್ ಆಗಿ ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಈ ಇಡ್ಲಿ ಫ್ಲೇವರ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವು ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪೇಸ್ಟ್ ಆಗಿರುವಂತಹ ತೆಂಗಿನ ಚಿಪ್ಪುಗಳನ್ನು ನೋಡಿ, ನಾನು ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಸ್ವಲ್ಪ ಕಾಯಿ ಉಳಿದಿರುತ್ತಲ್ವ, ಅದನ್ನು ನೀಟಾಗಿ ಒಂದು ಸ್ಪೂನ್ನಲ್ಲಿ ತೆಕ್ಕೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಪ್ಪಿನಲ್ಲಿ ಹೋಲ್ ಇರಬಾರ್ದು, ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮುಂಚೆನೆ ಅಥವಾ ರಾತ್ರಿ ಇದನ್ನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ನೀರೆಲ್ಲ ಡ್ರೈ ಆಗಿರುತ್ತೆ. ಆಮೇಲೆ ನಮ್ಗೆ ಇದಕ್ಕೆ ಆಯಿಲನ್ನು ಹಚ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಕಸದಿಂದ ರಸ ಅಂತ ಹೇಳ್ತಾರಲ್ವ, ಅದೇ ಥರ ಈ ಥರ ನೋಡಿ, ತೆಂಗಿನ ಚಿಪ್ಪನ್ನು ವೇಸ್ಟ್ ಮಾಡೋ ಬದಲು ನಾವು ಈ ಥರ ಬಳಸ್ಕೊಂಡ್ರೆ ನಮಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ನಾರ್ಮಲ್ ಆಗಿ ಇಡ್ಲಿನೆಲ್ಲ ಮಾಡ್ಕೊಳ್ತೀರಲ್ವ, ಅದೇ ಇಡ್ಲಿ ಹಿಟ್ಟು ಇದು. ಈ ಇಡ್ಲಿ ಹಿಟ್ಟು ಸ್ವಲ್ಪ ತಿಕ್ಕಾಗಿದ್ದರೆ ಒಳ್ಳೆಯದು, ತುಂಬ ತೆಳು ಇರಬಾರ್ದು. ಇಡ್ಲಿ ಹಿಟ್ಟನ್ನು ಮಾಡುವಾಗ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಬೇಡಿ. ನೋಡಿ, ನೋಡ್ತಾ ಇರ್ಬೋದು ನೀವು, ಈ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟು ಇದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಟೈಮು ನನ್ನ ಚಾನಲ್ನ ವಿಸಿಟ್ ಮಾಡಿರೋರು, ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ, ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಎಲ್ಲ ತೆಂಗಿನ ಚಿಪ್ಗಳಿಗೂ ನಾನು ಎಣ್ಣೆನ ಹಚ್ಕೊಳ್ತೀನಿ. ಈ ಥರ ನೀಟಾಗಿ ಒಳಗಡೆ ಎಲ್ಲ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಇಡ್ಲಿನ ನೀವು ನೀಟಾಗಿ ತೆಕ್ಕೊಳ್ಬೋದು. ಹಾಗೆ ಈ ಚಿಪ್ಪನ್ನು ಮತ್ತೆ ನೀವು ಅದನ್ನು ರೀಯೂಸ್ ಮಾಡ್ಕೊಳ್ಬೋದು. ಒಂದು ಸಲ ನೀವು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಅದನ್ನು ಬಳಸ್ತಾ ಇರ್ಬೋದು. ನಾನಿಲ್ಲಿ ಇಡ್ಲಿ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಇಡ್ಲಿ ಪ್ಲೇಟ್ ಇರುತ್ತಲ್ವ, ಅದನ್ನು ನಾನು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದೊಂದೇ ತೆಂಗಿನ ಚಿಪ್ಪುಗಳನ್ನು ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಚಿಪ್ಪುಗಳನ್ನು ರೆಡಿ ಮಾಡ್ಕೊಂಡಿದ್ದೆ. ಎಷ್ಟು ಬೇಕಾದರೂ ನೀವು ತಗೊಳ್ಬೋದು, ನೀವು ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ. ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ತುಂಬ ಫುಲ್ ಆಗೋಷ್ಟು ಹಿಟ್ಟನ್ನು ಹಾಕ್ಕೊಳ್ಬೇಡಿ, ಒಂದು 3/4 ಭಾಗದಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ಇವಾಗ ಹಿಟ್ಟನ್ನು ಹಾಕ್ಕೊಂಡಿದ್ದು ರೆಡಿಯಾಗಿದೆ. 4 ಚಿಪ್ ಇದ್ದಿದ್ದರಿಂದ ನಾನು ಲೋಟನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಚಿಪ್ ಜಾಸ್ತಿ ಇದ್ದರೆ ಅದನ್ನೇ ಬಳಸ್ಕೊಳ್ಬೋದು. ನೋಡಿ, ಈ ಥರ ಮಾಡೋದ್ರಿಂದ ಪಾತ್ರೆ ತೊಳೆಯುವಂಥ ಕೆಲಸ ಕೂಡ ಕಡಿಮೆ ಆಗುತ್ತೆ. ಮುಚ್ಚಳನ ಮುಚ್ಚಿಬಿಟ್ಟು ಒಂದು 15ರಿಂದ 20 ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು. ನೀವು ನಾರ್ಮಲಾಗಿ ಇಡ್ಲಿನೆಲ್ಲ ಬೇಯಿಸ್ತಿರಲ್ವ, ಅದೇ ಥರ ಒಂದು 5 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಪ್ಪತ್ತು ನಿಮಿಷ ಆದ್ರ ಮೇಲೆ ನೋಡಿ, ಇಡ್ಲಿ ಬೆಂದಿದೆ. ಈ ಥರ ಸ್ವಲ್ಪ ಇಡ್ಲಿ ಕ್ರ್ಯಾಕ್ ಆಗಬಾರ್ದು ಅಂದರೆ ನೀವು ಒಂದು ವೈಟ್ ಬಟ್ಟೆನ ಇದ್ರ ಮೇಲೆ ಹಾಕ್ಕೊಳ್ಬೋದು. ನಾನಿಲ್ಲಿ ಅದನ್ನು ಹಾಕ್ಕೊಂಡಿಲ್ಲ. ಇವಾಗ ನೋಡಿ, ಇಡ್ಲಿನ ನಾನು ತೆಗೆದು ಬಿಟ್ಟು ತೋರಿಸ್ತಾ ಇದ್ದೀನಿ. ನಾವು ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ. ಜಸ್ಟ್ ಹೀಗೆ ಸ್ಪೂನಿಂದ ಸೈಡ್ನಲ್ಲಿ ಓಪನ್ ಮಾಡಿಕೊಂಡ್ರೆ ಬೇಗನೆ ಬಂದುಬಿಡತ್ತೆ. ಏನು ಜಾಸ್ತಿ ಪ್ರೆಷರ್ ಹಾಕೋದೇ ಬೇಡ. ಹಾಗೆ ಚಿಪ್ಪಿನಲ್ಲಿ ಇಡ್ಲಿ ಎಲ್ಲ ಜಾಸ್ತಿ ಏನು ಅಂಟ್ಕೊಂಡಿರಲ್ಲ, ಬೇಗನೆ ಈಸಿಯಾಗಿ ಕೂಡ ಚಿಪ್ಪನ್ನು ವಾಶ್ ಮಾಡಿ ಇಟ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು, ತುಂಬಾ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುವಂತಹ ಎಕ್ಸ್ಪೀರಿಯೆನ್ಸು, ತುಂಬಾ ಚೆನ್ನಾಗಿ ಅನಿಸ್ತು. ನಾವೇನಾದರೂ ಹೊಸದಾಗಿ ಟ್ರೈ ಮಾಡಿದಾಗ ನಮಗೆ ಖುಷಿ ಆಗುತ್ತೆ ಅಲ್ವಾ. ನಿಮ್ಮ ಜೊತೆ ಅದಕ್ಕೆ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡು ಒಗ್ಗರಣೆನ ಹಾಕ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ತುಪ್ಪನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಗೆ ಇದಕ್ಕೆ ಚಿಪ್ಪಿನಲ್ಲೇ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ಥರ ನೋಡಿ
ಇಡ್ಲಿಗೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಹಾಗೆ ಟ್ರೈ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಇಡ್ಲಿಗೆ ಈ ಥರ ತುಪ್ಪ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.